ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಭಾರತ ಜಾಗತಿಕ ಮಟ್ಟದಲ್ಲಿ ಒಂದು ರೀತಿ ಅಜಾತ ಶತ್ರು ಇದ್ದಂತೆ. ನಮ್ಮ ಪಕ್ಕದ ಪಾಪಿ ದೇಶಕ್ಕೆ ಒಂದು ಬಿಟ್ಟರೆ ಉಳಿದ ಬಹುತೇಕ ದೇಶಗಳು ಭಾರತದ ಜೊತೆ ಸ್ನೇಹ ಸಂಬಂಧವನ್ನೇ ಬಯಸುತ್ತವೆ. ಭಾರತ ಕೂಡ ಯಾರೊಂದಿಗೂ ಬೇಕು ಅಂತಾನೆ ದ್ವೇಷ ಸಾಧಿಸೋದಿಲ್ಲ. ಹೀಗಾಗಿ ಭಾರತಕ್ಕೆ ಜಗತ್ತಿನಲ್ಲಿ ತುಂಬಾನೇ ಆಪ್ತ ದೇಶಗಳಿದೆ. ಅದರಲ್ಲೂ ಕೆಲವೊಂದು ಅತ್ಯಾಪ್ತ ದೇಶಗಳು ಕೂಡ ಇದ್ದಾವೆ. ಉದಾಹರಣೆಗೆ ರಷ್ಯಾ ಹಾಗೂ ಇಸ್ರೇಲ್ನಂತಹ ದೇಶಗಳು. ಈ ದೇಶಗಳು ಭಾರತದ ಖುಷಿಯಲ್ಲಿ ಇಲ್ಲದೇ ಇದ್ರೂ ಭಾರತಕ್ಕೆ ಆಪತ್ತು ಎದುರಾದಾಗ ಮೊದಲು ಬಂದು ನಮ್ಮ ಜೊತೆ ನಿಂತುಕೊಳ್ಳುತ್ತವೆ. ಇದೀಗ ಅತ್ಯಾಪ್ತ ದೇಶಗಳ ಸಾಲಿಗೆ ಮತ್ತೊಂದು ದೇಶ ಸೇರ್ಪಡೆಯಾಗಿದೆ. ಆ ದೇಶ ಬೇರ್ಯಾವುದೂ ಅಲ್ಲ, ಮಲೇಷಿಯಾ. ಇದನ್ನ ಕೇಳಿದಾಗ ಜಿಯೋ ಪಾಲಿಟಿಕ್ಸ್ ಗೊತ್ತಿದ್ದವರಿಗೆ ಶಾಕ್ ಆಗಬಹುದು. ಅರೆ, ಏನಿದು? ಮಲೇಷಿಯಾ ಅತ್ಯಾಪ್ತ ದೇಶ ಹೇಗಾಗುತ್ತೆ? ಮಲೇಷಿಯಾ ಹಾಗೂ ಭಾರತದ ನಡುವಿನ ಸಂಬಂಧ ಚೆನ್ನಾಗಿರಲಿಲ್ಲ. ಒಂದು ರೀತಿ ಶತ್ರು ದೇಶದಂತೆ ಮಲೇಷಿಯಾ ಇತ್ತು. ಈಗ ಅದೇಗೆ ಇದ್ದಕ್ಕಿದ್ದ ಹಾಗೆ ಮಲೇಷಿಯಾ ಆಪ್ತ ದೇಶಗಳ ಸಾಲಿಗೆ ಬಂದು ಕುಳಿತಿದೆ ಅಂತ ನೀವು ಕೇಳಬಹುದು. ಕಾಲ ಇದ್ದ ಹಾಗೆ ಇರೋದಿಲ್ಲ. ಏನೇ ಮುನುಸುಗಳಿದ್ರೂ ಅದನ್ನ ಸರಿಪಡಿಸಿಕೊಂಡು ಹೋಗಬೇಕು. ಮಲೇಷಿಯಾದ ವಿಚಾರದಲ್ಲಿ ಕೂಡ ಇದೇ ಆಗಿದೆ. ಭಾರತ ಹಾಗೂ ಮಲೇಷಿಯಾ ಮುನಿಸು ಮರೆತು ಒಂದಾಗಿದೆ. ಅದರಲ್ಲೂ ಭಯೋತ್ಪಾದನೆಯ ವಿಚಾರದಲ್ಲಿ ಎರಡೂ ದೇಶಗಳು ಒಗ್ಗಟ್ಟಾಗಿ ಹೋರಾಟ ಮಾಡೋಣ ಅಂತ ಮಲೇಷಿಯಾ ಕರೆ ಕೊಟ್ಟಿದೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಸಂಗತಿ ಅಂದರೆ ಡಾಲರ್ಗೆ ಬಾಯ್ ಹೇಳಿ ನಮ್ಮ ಸ್ಥಳೀಯ ಕರೆನ್ಸಿಯಲ್ಲೇ ವ್ಯವಹಾರ ಮಾಡೋಣ ಅಂತ ಮಲೇಷಿಯಾ ಭಾರತಕ್ಕೆ ಮನವಿ ಮಾಡಿಕೊಂಡಿದೆ. ಹಾಗಾದರೆ ಮಲೇಷಿಯಾ ಭಾರತದ ಹೊಸ ಫ್ರೆಂಡ್ ಆಗಿದ್ದು ಹೇಗೆ? ಕಾಶ್ಮೀರದ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಿದ್ದ ಮಲೇಷಿಯಾ ಇದೀಗ ಇದ್ದಕ್ಕಿದ್ದ ಹಾಗೆ ಭಾರತದ ಜೊತೆ ಕೈಜೋಡಿಸಿದ್ದು ಹೇಗೆ? ಈ ಸ್ನೇಹದಿಂದ ಭಾರತಕ್ಕೆ ಆಗುವ ಲಾಭವೇನು? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಮಲೇಷಿಯಾ ಒಂದು ಕಾಲದಲ್ಲಿ ನಮ್ಮ ಶತ್ರು ದೇಶದ ರೀತಿ ವರ್ತನೆ ಮಾಡ್ತಾ ಇತ್ತು. ಅದರಲ್ಲೂ ಕಾಶ್ಮೀರದ ವಿಚಾರದಲ್ಲಿ ಆಗಾಗ ಮೂಗು ತೋರಿಸುತ್ತಿತ್ತು. ಸಿಎಎ ವಿಚಾರದಲ್ಲೂ ಭಾರತದ ವಿರುದ್ಧ ಮಾತನಾಡ್ತಾ ಇತ್ತು ಮಲೇಷಿಯಾ. ಅದರಲ್ಲೂ ಕಾಶ್ಮೀರದ ವಿಚಾರದಲ್ಲಿ ಮಲೇಷಿಯಾ ಒಂದು ರೀತಿಯ ಸುಳ್ಳು ಸುದ್ದಿಯನ್ನೇ ಹಬ್ಬಿಸ್ತಾ ಇತ್ತು. ಹಾಗಂತ ಮಲೇಷಿಯಾದ ಜನ ಭಾರತದ ವಿರುದ್ಧ ಯಾವತ್ತೂ ಇದ್ದವರಲ್ಲ. ಆ ಸಂದರ್ಭದಲ್ಲಿ ಅಧಿಕಾರದಲ್ಲಿದ್ದ ನಾಯಕರು ಸರಿ ಇರಲಿಲ್ಲ ಅಷ್ಟೇ. ಈಗ ಅಲ್ಲಿನ ನಾಯಕತ್ವದಲ್ಲಿ ಬದಲಾವಣೆಗಳು ಆಗಿದೆ. ಜೊತೆಗೆ ಈಗ ಅಲ್ಲಿ ಅಧಿಕಾರದಲ್ಲಿರುವ ನಾಯಕರು ಭಾರತದ ಜೊತೆ ಉತ್ತಮ ಸಂಬಂಧವನ್ನ ಹೊಂದೋದಕ್ಕೆ ಬಯಸುತ್ತಿದ್ದಾರೆ. ದೇಶಗಳ ನಡುವಿನ ಸಂಬಂಧ ಹಾಳಾಗೋದು ಒಳ್ಳೆಯದಾಗೋದು ಅಲ್ಲಿನ ನಾಯಕರ ಮೇಲೆ ನಿರ್ಧರಿತವಾಗಿರುತ್ತೆ. ಈಗ ಉದಾಹರಣೆಗೆ ಬಾಂಗ್ಲಾದೇಶವನ್ನೇ ತೆಗೆದುಕೊಂಡ್ರು. ಶೇಖ್ ಹಸೀನಾ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಅವರು ಭಾರತದ ಜೊತೆ ಉತ್ತಮ ಸಂಬಂಧವನ್ನೇ ಹೊಂದಿದ್ರು. ಬಾಂಗ್ಲಾ ಹಾಗೂ ಭಾರತ ಎರಡು ಅತ್ಯಾಪ್ತ ದೇಶಗಳಾಗಿದ್ದವು. ಆದರೆ ಮುಂದೆ ಈ ಸಂಬಂಧ ಇದೇ ರೀತಿ ಇರುತ್ತೆ ಅನ್ನೋದನ್ನ ಹೇಳೋದಕ್ಕೆ ಆಗೋದಿಲ್ಲ. ಅಲ್ಲಿ ಸರ್ಕಾರ ಬದಲಾದಾಗ ದೇಶಗಳ ನಡುವಿನ ಸಂಬಂಧದಲ್ಲಿ ಕೂಡ ಏರುಪೇರಾಗುತ್ತದೆ. ಇದೇ ಮಲೇಷಿಯಾದಲ್ಲಿ ಈ ಹಿಂದೆ ಅಧಿಕಾರದಲ್ಲಿದ್ದ ನಾಯಕರು ಒಂದು ರೀತಿ ಭಾರತ ವಿರೋಧಿಯಾಗಿದ್ರು. ಆದರೆ ಈಗ ಅಲ್ಲಿ ಅಧಿಕಾರದಲ್ಲಿರುವ ನಾಯಕರು ಭಾರತದ ಜೊತೆ ಸ್ನೇಹ ಸಂಪಾದನೆ ಮಾಡೋದಕ್ಕೆ ಬಂದಿದ್ದಾರೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಮಲೇಷಿಯಾದ ಪ್ರಧಾನಿ ಅನ್ವರ್ ಇಬ್ರಾಹಿಂ ಇತ್ತೀಚೆಗೆ ಭಾರತಕ್ಕೆ ಬಂದಿದ್ರು. ಪ್ರಧಾನಿ ಮೋದಿ ಜೊತೆ ಮಾತುಕತೆ ನಡೆಸಿ ಎರಡು ದೇಶಗಳ ಸಂಬಂಧ ವೃದ್ಧಿಯ ಬಗ್ಗೆ ಮಾತುಕತೆಯನ್ನ ಕೂಡ ನಡೆಸಿದ್ರು. 6 ವರ್ಷದ ಬಳಿಕ ಮಲೇಷಿಯಾ ಪ್ರಧಾನಿಯ ಭೇಟಿ ಇದು. ಇನ್ನು ಈ ಮಾತುಕತೆಯಲ್ಲಿ ಹಲವು ಮಹತ್ವದ ಒಪ್ಪಂದಗಳಿಗೆ ಕೂಡ ಸಹಿ ಹಾಕಲಾಗಿದೆ. ವ್ಯಾಪಾರ ವಹಿವಾಟನ್ನ ಹೆಚ್ಚಿಸುವ ಬಗ್ಗೆ ಕೂಡ ಮಾತುಕತೆಯನ್ನ ಮಾಡಲಾಗಿದೆ. ಇಲ್ಲಿವರೆಗೆ ಮಲೇಷಿಯಾ ಹಾಗೂ ಭಾರತದ ನಡುವೆ $30 ಬಿಲಿಯನ್ ಮೌಲ್ಯದ ವಹಿವಾಟು ನಡೀತಾ ಇತ್ತು. ಇದನ್ನ ಮತ್ತಷ್ಟು ಹೆಚ್ಚಿಸಲು ಎರಡೂ ದೇಶಗಳು ಸಮ್ಮತಿ ಸೂಚಿಸಿವೆ. ಇನ್ನು ಮತ್ತೊಂದು ವಿಚಾರ ಅಂದ್ರೆ, ಭಾರತದಲ್ಲಿ 70ಕ್ಕೂ ಹೆಚ್ಚು ಮಲೇಷಿಯಾದ ಕಂಪನಿಗಳು ಕಾರ್ಯನಿರ್ವಹಿಸುತ್ತಿದೆ. 150ಕ್ಕೂ ಹೆಚ್ಚು ಭಾರತದ ಕಂಪನಿಗಳು ಮಲೇಷಿಯಾದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಈ ವಿಚಾರದಲ್ಲಿ ಕೂಡ ಕೆಲವೊಂದು ಒಪ್ಪಂದಗಳನ್ನ ಮಾಡಲಾಗ್ತಾ ಇದೆ. ಅಷ್ಟೇ ಅಲ್ಲ, ರಕ್ಷಣಾ ಉಪಕರಣಗಳನ್ನ ಖರೀದಿ ಮಾಡುವ ಬಗ್ಗೆ ಕೂಡ ಮಾತುಕತೆಗಳು ನಡೀತಾ ಇದೆ. ನಿಮಗೆಲ್ಲ ಗೊತ್ತಿರಬಹುದು, ಭಾರತದಲ್ಲಿ ನಿರ್ಮಾಣವಾಗಿರುವ ಬ್ರಹ್ಮೋಸ್ ಮಿಸೈಲ್ಗೆ ಬೇಡಿಕೆ ಹೆಚ್ಚಾಗುತ್ತಿದೆ. ಬಲಿಷ್ಠ ದೇಶಗಳೇ ಬ್ರಹ್ಮೋಸ್ ಮಿಸೈಲ್ ಅನ್ನ ಖರೀದಿ ಮಾಡೋದಕ್ಕೆ ಮುಂದೆ ಬರ್ತಾ ಇದೆ. ಇದೇ ರೀತಿ ಮಲೇಷಿಯಾ ಕೂಡ ಭಾರತದಿಂದ ಕೆಲವೊಂದು ರಕ್ಷಣಾ ಉಪಕರಣಗಳನ್ನ ಖರೀದಿ ಮಾಡೋದಕ್ಕೆ ನಿರ್ಧಾರ ಮಾಡಿದೆ.
ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಸಂಗತಿ ಅಂದ್ರೆ ಭಾರತದ UPI ಮಲೇಷ್ಯಾದಲ್ಲೂ ಕೂಡ ವರ್ಕ್ ಆಗುವ ದಿನ ತುಂಬಾ ದೂರ ಇಲ್ಲ. ಡಿಜಿಟಲ್ ಸಹಯೋಗ ಮಾಡಿಕೊಳ್ಳಲು ಮಲೇಷ್ಯಾ ಆಸಕ್ತಿ ತೋರಿಸಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಮಲೇಷ್ಯಾದಲ್ಲಿ ಕೂಡ UPI ಸುಲಭದಲ್ಲೇ ಬಳಕೆ ಮಾಡಬಹುದಾದ ದಿನ ಬರಬಹುದು. ಇನ್ನು ನಾವು ಆರಂಭದಲ್ಲೇ ಹೇಳಿದಂತೆ ಮಲೇಷ್ಯಾ ಡಾಲರ್ ಮೂಲಕ ವ್ಯಾಪಾರ ಮಾಡೋದನ್ನ ಆದಷ್ಟು ಕಡಿಮೆ ಮಾಡ್ತಾ ಇದೆ. ಹೀಗಾಗಿ ಭಾರತದ ಜೊತೆಗಿನ ವ್ಯಾಪಾರದಲ್ಲೂ ಕೂಡ ಇನ್ಮುಂದೆ ಡಾಲರ್ ಮೂಲಕ ಮಾಡೋದು ಬೇಡ, ಸ್ಥಳೀಯ ಕರೆನ್ಸಿಯಲ್ಲೇ ವ್ಯಾಪಾರ ಮಾಡೋಣ ಅನ್ನುವ ಬಗ್ಗೆ ಮಲೇಷ್ಯಾದಲ್ಲಿ ಮಾತುಕತೆಯನ್ನ ನಡೆಸಲಾಗಿದೆ. ಒಂದು ವೇಳೆ ಈ ವಿಚಾರದಲ್ಲಿ ಎರಡೂ ದೇಶಗಳು ಮುಂದುವರೆದು ಬಿಟ್ಟರೆ ಅದು ಅಮೆರಿಕಾದ ಅರ್ಥ ವ್ಯವಸ್ಥೆಯ ಮೇಲೆ ದೊಡ್ಡ ಪೆಟ್ಟು ಕೊಡುವ ಸಾಧ್ಯತೆ ದಟ್ಟವಾಗಿದೆ. ಒಂದೊಂದೇ ದೇಶಗಳು ಈಗ ಡಾಲರ್ನಿಂದ ದೂರ ಹೋಗೋದಕ್ಕೆ ನಿರ್ಧಾರ ಮಾಡಿದಂತೆ ಕಾಣಿಸುತ್ತಿದೆ. ಭಾರತ ಕೂಡ ಈಗ ಸ್ಥಳೀಯ ಕರೆನ್ಸಿಯಲ್ಲೇ ಹೆಚ್ಚಾಗಿ ವಹಿವಾಟನ್ನ ಮಾಡೋದಕ್ಕೆ ಆದ್ಯತೆ ನೀಡ್ತಾ ಇದೆ. ಅಮೆರಿಕಾದ ಡಾಲರ್ ಹಲವು ದಶಕಗಳಿಂದ ರಾಜ್ಯಭಾರ ಮಾಡ್ತಾ ಇತ್ತು. ಇದನ್ನ ಗ್ಲೋಬಲ್ ಕರೆನ್ಸಿ ಅಂತಾನೆ ಕರಿತಾ ಇದ್ರು. ಬಹುತೇಕ ಎಲ್ಲಾ ದೇಶಗಳು ಡಾಲರ್ ಅನ್ನೇ ಅವಲಂಬಿಸಿಕೊಂಡಿದ್ದವು. ಆದರೆ ಈಗ ಡಾಲರ್ನಿಂದ ದೂರ ಸರಿಯುತ್ತಿದ್ದಾವೆ. ಡಾಲರ್ ಅವಲಂಬನೆಯಿಂದ ಮುಕ್ತರಾಗುತ್ತಿದ್ದಾವೆ. ಇದಕ್ಕೆ ಈಗ ಮಲೇಷ್ಯಾ ಕೂಡ ಸೇರ್ಪಡೆಗೊಳ್ಳುತ್ತಿದೆ. ಒಂದು ವೇಳೆ ಈ ಮಾತುಕತೆ ಮುಂದುವರೆದಿದ್ದೇ ಆದಲ್ಲಿ ಭಾರತದ ರೂಪಾಯಿಯಲ್ಲೇ ಮಲೇಷ್ಯಾ ಹಾಗೂ ಭಾರತದ ನಡುವೆ ವ್ಯಾಪಾರ ನಡೆಯುತ್ತೆ. ಹೀಗೆ ಮಲೇಷ್ಯಾ ಹಾಗೂ ಭಾರತ ಹಳೆಯದನ್ನೆಲ್ಲ ಮರೆತು ಈಗ ಆಪ್ತ ದೇಶಗಳಾಗಿ ಜೊತೆಗೆ ಹೋಗುವ ಮುನ್ಸೂಚನೆ ಸಿಗ್ತಾ ಇದೆ. ಹೀಗೆ ಒಂದು ಕಡೆ ಒಪ್ಪಂದಗಳು ನಡೀತಾ ಇದ್ದರೆ ಮತ್ತೊಂದು ಕಡೆ ಭಯೋತ್ಪಾದನೆಯ ವಿಚಾರದಲ್ಲಿ ಒಗ್ಗಟ್ಟಾಗಿ ಹೋರಾಟ ಮಾಡೋಣ ಅಂತ ಮಲೇಷ್ಯಾ ಹೇಳಿದೆ. ಈ ಭಯೋತ್ಪಾದನೆಯ ವಿಚಾರವನ್ನ ಮಲೇಷ್ಯಾ ಮಾತನಾಡಿದಾಗ ಅಲ್ಲಿ ಜಾಕಿರ್ ನಾಯಕ್ನ ವಿಚಾರ ಖಂಡಿತವಾಗಿಯೂ ಬರುತ್ತೆ. ಜಾಕಿರ್ ನಾಯಕ್ ಯಾರು ಅನ್ನೋದು ನಿಮಗೆ ಗೊತ್ತಿರಬಹುದು. ಈತ ಭಾರತಕ್ಕೆ ಬೇಕಾಗಿರುವ ಭಯೋತ್ಪಾದಕ. ಸದ್ಯ ಈ ಜಾಕಿರ್ ನಾಯಕ್ ಮಲೇಷ್ಯಾದಲ್ಲಿ ನೆಲೆಸಿದ್ದಾನೆ. ಈತನನ್ನ ಭಾರತಕ್ಕೆ ಹಸ್ತಾಂತರ ಮಾಡಬೇಕು ಅನ್ನುವ ವಿಚಾರದ ಬಗ್ಗೆ ಕೂಡ ಮಾತುಕತೆಗಳು ನಡೆದಿದೆ. ನೀವು ಸರಿಯಾದ ಸಾಕ್ಷಿಗಳನ್ನ ಕೊಟ್ಟರೆ ನಾವು ಖಂಡಿತವಾಗಿಯೂ ಜಾಕಿರ್ ನಾಯಕನ್ನ ಭಾರತಕ್ಕೆ ಹಸ್ತಾಂತರ ಮಾಡೋದಕ್ಕೆ ರೆಡಿ ಇದ್ದೇವೆ ಅಂತ ಮಲೇಷ್ಯಾ ಹೇಳಿದೆ. ಸದ್ಯ ಮಲೇಷ್ಯಾದಲ್ಲಿ ನೆಲೆಸಿರುವ ಜಾಕಿರ್ ನಾಯಕ್ ಹಲವು ಪ್ರಕರಣಗಳಲ್ಲಿ ಭಾರತಕ್ಕೆ ಬೇಕಾಗಿರುವ ಉಗ್ರ. ಈತನ ಮೇಲೆ ಭಾರತದಲ್ಲಿ ಹಲವು ಪ್ರಕರಣಗಳು ದಾಖಲಾಗಿದೆ. ಅಕ್ರಮ ಹಣ ವರ್ಗಾವಣೆ ಮತ್ತು ದ್ವೇಷದ ಭಾಷಣಗಳ ಮೂಲಕ ಉಗ್ರವಾದವನ್ನ ಪ್ರಚೋದಿಸುವ ಆರೋಪ ಜಾಕಿರ್ ನಾಯಕ್ ಮೇಲಿದೆ. ಈತ ಭಾರತವನ್ನ ತೊರೆದು ಸುಮಾರು 8 ವರ್ಷಗಳಾಗಿದೆ. ಶಾಕಿಂಗ್ ಸಂಗತಿ ಅಂದ್ರೆ 2016ರಲ್ಲಿ ಭಾರತವನ್ನ ತೊರೆದಿರುವ ಜಾಕಿರ್ ನಾಯಕ್ಗೆ ಈ ಹಿಂದೆ ಮಲೇಷ್ಯಾದಲ್ಲಿದ್ದ ಮಹಾತಿರ್ ಮೊಹಮ್ಮದ್ ನೇತೃತ್ವದ ಸರ್ಕಾರ ಶಾಶ್ವತ ಪೌರತ್ವವನ್ನ ನೀಡಿದೆ. ಇದೇ ಮಹಾತಿರ್ ಮೊಹಮ್ಮದ್ಗೆ ಭಾರತವನ್ನ ಕಂಡ್ರೆ ಆಗ್ತಾ ಇರಲಿಲ್ಲ. ಅದರಲ್ಲೂ ಕಾಶ್ಮೀರದ ವಿಚಾರದಲ್ಲಿ ಮಹಾತಿರ್ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾ ಇದ್ದ. ಈತ ಅಧಿಕಾರದಲ್ಲಿರುವಾಗಲೇ ಜಾಕಿರ್ ನಾಯಕ್ಗೆ ಆಶ್ರಯ ನೀಡಿದ್ದು ಮಾತ್ರವಲ್ಲದೆ ಆತನಿಗೆ ಶಾಶ್ವತ ಪೌರತ್ವವನ್ನ ಕೂಡ ನೀಡಿದ್ದಾನೆ. ನಾವು ಆರಂಭದಲ್ಲೇ ಹೇಳಿದಂತೆ ಈತ ಪ್ರಚೋದನಕಾರಿ ಭಾಷಣಕಾರ. ಈತನ ಭಾಷಣಗಳಿಂದ ಪ್ರೇರಿತಗೊಂಡು ಕೆಲವು ಯುವಕರು ಉಗ್ರ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದಾರೆ. ಸ್ನೇಹಿತರೆ, ನಿಮಗೆ ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟದ ಬಗ್ಗೆ ಗೊತ್ತಿರಬಹುದು. ಈ ಕುಕ್ಕರ್ ಬಾಂಬ್ ಸ್ಫೋಟದ ಆರೋಪಿ ಶಾರಿಕ್ ಜಾಕಿರ್ ನಾಯಕ್ ಭಾಷಣದ ವಿಡಿಯೋದಿಂದ ಪ್ರಭಾವಿತನಾಗಿದ್ದ. ಪೊಲೀಸರು ತನಿಖೆ ಮಾಡುವಾಗ ಶಾರಿಕ್ ಮೊಬೈಲ್ನಲ್ಲಿ 50ಕ್ಕೂ ಹೆಚ್ಚು ಜಾಕಿರ್ ನಾಯಕ್ ಭಾಷಣಗಳು ಸಿಕ್ಕಿದ್ದವು. ಹೀಗೆ ಉಗ್ರರ ಚಟುವಟಿಕೆಗಳಿಗೆ ಜಾಕಿರ್ ನಾಯಕ್ನ ಭಾಷಣಗಳು ಪ್ರೇರೇಪಣೆ ನೀಡ್ತಾ ಇದ್ದವು. ಕೇವಲ ಮಂಗಳೂರಿನ ಘಟನೆ ಮಾತ್ರವಲ್ಲ, ಜಾಕಿರ್ ಭಾಷಣದಿಂದ ಪ್ರಚೋದಿತನಾಗಿದ್ದ ಐಸಿಸ್ ಉಗ್ರನೋರ್ವ 2016ರಲ್ಲಿ ಬಾಂಗ್ಲಾದೇಶದ ರಾಜಧಾನಿ ಢಾಕಾದ ಮೇಲೆ ದಾಳಿ ಮಾಡಿದ್ದ. ಈ ಘಟನೆಯಾದ ನಂತರವೇ ಜಾಕಿರ್ ನಾಯಕ್ ಭಾರತ ಬಿಟ್ಟು ಓಡಿ ಹೋಗಿದ್ದು. ಈತನ ಪೀಸ್ ಟಿವಿಯನ್ನ ಕೂಡ ಭಾರತದಲ್ಲಿ ನಿರ್ಬಂಧಿಸಲಾಗಿದೆ. ಹೀಗೆ ಈತನನ್ನ ಹಸ್ತಾಂತರ ಮಾಡುವ ವಿಚಾರದ ಬಗ್ಗೆ ಕೂಡ ಮಾತುಕತೆಗಳು ನಡೆದಿದೆ. ಜಾಕಿರ್ ನಾಯಕ್ ಕುರಿತಂತೆ ಸಾಕ್ಷಿ ಕೊಟ್ಟರೆ ಖಂಡಿತವಾಗಿಯೂ ನಾವು ಆತನನ್ನ ಹಸ್ತಾಂತರ ಮಾಡ್ತೇವೆ ಅಂತ ಮಲೇಷ್ಯಾ ಹೇಳಿದೆ. ಅದೇನೇ ಇರಲಿ, ಭಾರತ ಹಾಗೂ ಮಲೇಷ್ಯಾ ನಡುವೆ ಹೊಸ ಸ್ನೇಹವೊಂದು ಚಿಗುರಿದೆ. ಈ ಸ್ನೇಹದಿಂದ ಎರಡೂ ದೇಶಗಳಿಗೂ ಲಾಭ ಇದೆ. ಮುಂದಿನ ದಿನಗಳಲ್ಲಿ ಈ ಸ್ನೇಹ ಯಾವ ರೂಪವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಮಾತ್ರ ಕಾದು ನೋಡಬೇಕು. ಭಾರತದ ಈ ಹೊಸ ಸ್ನೇಹಿತನ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.